ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಡೆಲಿವರಿ ಆಗಿ 1 ಮಂತ್ ಆಯಿತು. ಆ್ಯಂಡ್ ಈ ವ್ಲಾಗ್ ಪೋಸ್ಟ್ ಡೆಲಿವರಿ ಪಾರ್ಸಲ್ ಫ್ರಮ್ ಇಂಡಿಯಾ ಏನೇನು ಬಂತು ಅನ್ನೋದು ತೋರಿಸ್ತೀನಿ ನಾನು ಈ ವ್ಲಾಗಲ್ಲಿ. ಡೆಫಿನೆಟ್ಲಿ ಮ್ಯಾಕ್ಸಿಮಮ್ ಥಿಂಗ್ಸ್ ಬಾಣಂತಿ ಐಟಮ್ಸೇ ಬಂದಿರೋದು. ಆ್ಯಂಡ್ ಅಂದರೆ ಇದೆಲ್ಲ ನಾನು 1 ಮಂತ್ ಡೆಲಿವರಿ ಆಗಿ 1 ಮಂತ್ ಆದಮೇಲೆ ಏನೇನು ತಿನ್ನಬೇಕಲ್ಲ ಆ ಐಟಮ್ಸ್ನ ತರಿಸ್ಕೊಂಡಿರೋದು. ಈಗ ಬಂದು ಆಲ್ರೆಡಿ 1 ವೀಕ್ ಆಗೋಗದೆ. ಇವಾಗ ನಾನು ಒಂದು ಸ್ವಲ್ಪ ಶುರು ಮಾಡ್ಕೊಂಡಿನಿ ತಿನ್ನೋದು. ಸೊ ಏನೇನು ಬಂದಾವೆ ಅನ್ನೋದು ನಾನು ನಿಮಗೆ ಇವಾಗ ಒಂದು ತೋರಿಸ್ತೀನಿ ನೋಡ್ರಿ. ಈ ಪಾರ್ಸಲ್ ಕೂಡ ಅಷ್ಟೇ 40 kgs ನಾವು ತರಿಸಿರೋದು. ಎಷ್ಟೊಂದು ಐಟಮ್ಸ್ ಬೇಕಿತ್ತು ನಮಗೆ, ಅವನ್ನೆಲ್ಲನೂ ತರಿಸ್ಕೊಂಡಿವಿ. ಸೊ ಇವಾಗ ಐಟಮ್ಸ್ನ ತೋರಿಸ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅಷ್ಟು ಇಂಪಾರ್ಟೆಂಟ್ ಥಿಂಗ್ ಇದು ಬಾಣಂತಿಗೆ, ಅಂಟಿನುಂಡಿ. ನಮ್ಮ ಅಪ್ಪ ಅಮ್ಮ ಇಲ್ಲಿ US ಬರೋಕ್ಕಿಂತ ಮುಂಚೆ ಬಳ್ಳಾರಿಗೆ ಹೋಗಿದ್ರು. ಬಳ್ಳಾರಿಯಲ್ಲಿ ಅಂಟಿನುಂಡಿಗೆ ಐಟಮ್ಸ್ ಚೆನ್ನಾಗಿ ಸಿಗ್ತವೆ ಅಂದ್ಬಿಟ್ಟು ಅಲ್ಲಿಂದ ಎಲ್ಲ ತೊಗೊಂಡು ನಮ್ಮ ಅತ್ತಿ ಮನೇಲಿ ಕೊಟ್ಟಿದ್ರು. ನಮ್ಮ ಅತ್ತಿ ಭಾಳ ಬೇಷ್ ಮಾಡ್ತಾರೆ ಅಂಟಿನುಂಡಿ, ಹಾಗಾಗಿ ನನಗೆ ಅವರೇ ಮಾಡಿ ಕಳಿಸಿರೋದು. ಸೊ 60 ಅಂಟಿನುಂಡಿ ನಾವು ನಮ್ಮ ಅತ್ತಿ ಹತ್ರನೇ ಮಾಡಿಸ್ಕೊಂಡಿವಿ. ಆ್ಯಂಡ್ 60 ನಾವು ಹೊರಗಡೆ ಕೊಟ್ಟು ಮಾಡಿಸಿರೋದು. 3 months ಎವ್ರಿ ಡೇ ಒಂದು ತಿನ್ನಬೇಕು ಅಂತಾರೆ, ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾನೂ ಇರಲಿ ಅಂದ್ಬಿಟ್ಟು ಇಷ್ಟೊಂದು ತರಿಸಿರೋದು. ಇವಾಗ ತೋರಿಸ್ತೀನಿ. ಫಸ್ಟ್ ನಮ್ಮ ಅತ್ತಿ ಮಾಡಿರೋದನ್ನೇ ತೋರಿಸ್ತೀನಿ. ಈ ಡಬ್ಬಿ ತುಂಬ ಬಂದಾವೆ ಅಂಟಿನುಂಡಿ. ಇದು ನಮ್ಮ ಅತ್ತಿ ಮಾಡಿರೋದು. ಇಂಥದ್ದೇ ಈ ಡಬ್ಬಿಯಲ್ಲಿ ನಾವು ಹೊರಗೆ ಮಾಡಿಸಿರೋದು ಬಂದಿರೋದು. ಹೊರಗೆ ಮಾಡಿಸಿರೋದು ಅಂದರೆ ನಮಗೆ ಗೊತ್ತಿರೋರ ಹತ್ರನೇ ಒಬ್ರ ಹತ್ರ ಹೇಳಿಬಿಟ್ಟು ಮಾಡಿಸಿರೋದು, ಹಾಗಾಗಿ ಅದೂ ಆಲ್ಮೋಸ್ಟ್ ಹೋಮ್ ಮೇಡೆ. ಈ ಸೈಜ್ ಅಂಟಿನುಂಡಿ ಎವ್ರಿ ಡೇ ಒಂದು ತಿನ್ನಬೇಕು. ಇದು ಬಂದ್ಬಿಟ್ಟು ನಾವು ಹೊರಗಡೆ ಮಾಡಿಸಿರೋದು ಅಂತ ಹೇಳಿದ್ನಲ್ಲ, ಅವರು ಮಾಡಿರೋದು ಇದು. ಅವರು ಅಷ್ಟೇ ದೊಡ್ಡ ಸೈಜಲ್ಲೇ ಮಾಡಿ ಕೊಟ್ಟಿರೋದು. ಸೊ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಕೇರ್ ಅಡಿಕೆ. ಈಗ ತುಪ್ಪದಲ್ಲಿ ಹುರಿದ್ಬಿಟ್ಟು ಅಡಿಕೆ, ಕೊಬ್ಬರಿ, ಲವಂಗ ಎಲ್ಲ ಹಾಕಿ ಮಾಡಿ ಕೊಡೋದು. ಅದೂ ಫೀಡಿಂಗ್ ಟೈಮ್ ಒಳಗೆ ಯೂಶ್ವಲಿ ಅಡಿಕೆ ತಿಂದ್ಬಿಟ್ಟು ಫೀಡಿಂಗ್ ಮಾಡಬೇಕು ಅಂತಾರೆ, ಹಾಗಾಗಿ ಅದೂ ನಮ್ಮ ಅತ್ತಿನೇ ಮಾಡಿ ಕಳಿಸಿರೋದು. 3 months ಬಾಣಂತನ ಅದೇನು ಮಾಡಿಸ್ಕೊತಾರಲ್ಲ ಅದೆಲ್ಲನೂ ನಾನು ಆದಷ್ಟು ಟ್ರೈ ಮಾಡ್ತಿದ್ದೀನಿ. ಇಲ್ಲಿ ನಮ್ಮಮ್ಮ ಮಾಡ್ತಿದ್ದಾಳೆ, ಬಟ್ ಹಾಗೆ ನಾನು ಫಾಲೋ ಮಾಡಲಿಕ್ಕೂ ಟ್ರೈ ಮಾಡ್ತಿದ್ದೀನಿ. ಬಿಕಾಸ್ ಹಾಗೆ ದೊಡ್ಡವ್ರು ಹೇಳ್ತಾರಲ್ಲ, ಇವಾಗ ನಾವು ಬಾಣಂತನ ಮಾಡಿಸ್ಕೊಂಡ್ರೆ ಮುಂದೆ ಆರಾಮಾಗಿರ್ಬೋದು ಅಂತ, ಹಾಗಾಗಿ ನಾನು ಎಲ್ಲ ಫಾಲೋ ಮಾಡ್ತಿದ್ದೀನಿ. ತೋರಿಸ್ತೀನಿ ಕೇರ್ ಅಡಿಕೆನ. ಇದು ಕೇರ್ ಅಡಿಕೆ. ನೆಕ್ಸ್ಟು ವಿಳೆದೆಲೆ ಅಡಿಕೆ ಕೂಡ ತಿನ್ನಬೇಕು ಈ ಟೈಮಲ್ಲಿ. ಸೊ ನಮ್ಮ ಅತ್ತೆ ಹೆಂಗೆ ಮಾಡಿ ಕಳ್ಸಾರೆ ಅಂದರೆ, ನೋಡ್ಬೋದು, ವಿಳೆದೆಲೆನ ಫಸ್ಟು ತುಪ್ಪದಲ್ಲಿ ಹುರ್ಕೊಂಡು ಇದನ್ನು ಫುಲ್ ಪುಡಿ ಮಾಡಿಬಿಟ್ಟು ಅಡಿಕೆನ ಇದನ್ನು ತುಪ್ಪದಲ್ಲೇ ಹುರಿದು ಮಿಕ್ಸಿಗೆ ಹಾಕ್ಬಿಟ್ಟಾರೆ. ಇವಾಗ ಹಲ್ಲು ಅಷ್ಟೊಂದು ಟೈಟ್ ಇರಲ್ಲಲ್ಲ, ಸೊ ಹಾಗಾಗಿ ನಂಗೆ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ಈ ಥರ ಮಾಡಾರೆ. ಇದು ಒಂದು ಸ್ವಲ್ಪ ಐಡಿಯಾ ನಮ್ಮ ಅಜ್ಜಿನೂ ನಮ್ಮ ಅತ್ತಿಗೆ ಕೊಟ್ಟಾರಂತೆ, ಹಾಗಾಗಿ ಅವರಿಬ್ಬರು ಕೋಆರ್ಡಿನೇಟ್ ಮಾಡಿಕೊಂಡು ನಮ್ಮ ಅತ್ತಿ ಇದನ್ನು ಮಾಡಿ ಕಳಿಸಾರೆ. ಇದು ಇನ್ನೂ ಪ್ಯಾಕ್ ತೆಗ್ದಿಲ್ಲ ನಾವು. ಇದು ಪುಟಾಣಿ ಪುಡಿ, ಸೊ ಗನ್ ಪೌಡರ್ ಅಂತ ಏನು ಹೇಳ್ತೀವಲ್ಲ ಅದು, ವಿತೌಟ್ ಬೆಳ್ಳುಳ್ಳಿದಿದು. ಇದು ನಮ್ಮ ಅಪ್ಪ ಅಮ್ಮ ನನ್ನ ಗಂಡಗೆ ಅಂತ ಕಳಿಸಿರೋದು. ಮಾವಿನಕಾಯಿ, ಉಪ್ಪಿನಕಾಯಿ ನಮ್ಮ ಕಕ್ಕಿಗೆ ಅಮ್ಮ ಹೇಳಿದ್ಲು ಹಾಕಿಡ್ಲಿಕ್ಕೆ ಈ ಸಲ. ಅಮ್ಮ ಇಲ್ಲಿರ್ತಾಳಲ್ಲ, ಸೊ ಹಾಕ್ಲಿಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಹಾಕಿಡ್ಲಿಕ್ಕೆ ಹೇಳಿದ್ಲು, ಹಾಗಾಗಿ ಪಾರ್ಸಲಲ್ಲಿ ಕಕ್ಕಿ ಅದನ್ನು ಕಳಿಸಾಳೆ. ಇದು ನನಗೆ ನಿಖಿಲ್ಗೆ ಅಂತ, ನಮ್ಮ ಅಮ್ಮಂಗೆ ಇನ್ನೂ ಅಲ್ಲೇ ಅದೇ. ಸೊ ಇದು ಒಂದು ಸ್ಪೆಷಲ್ ಐಟಮ್, ಬಟ್ ಇವಾಗ ನಾನೇನು ತಿನ್ನಲ್ಲ. ಇದು ಜಸ್ಟ್ ನಮ್ಮ ಮನೆಗೆ ಅಂತ ಕಳಿಸಿರೋದು. ಮುಂದೆ ನಾನು ಯಾವಾಗ ತಿನ್ಬೋದೋ ಆವಾಗ ಟ್ರೈ ಮಾಡ್ತೀನಿ. ಆಮೇಲೆ ನಮಗೆ ಈ ಸೈಜ್ ಬಾಣಲಿಗಳು ಬೇಕಿತ್ತು. ನನ್ನ ಹತ್ರ ಒಂದೇ ಒಂದಿತ್ತು, ಹಾಗಾಗಿ ನಾನು ಮತ್ತೆ ನಮ್ಮ ಮಾವಂಗೆ ಹೇಳಿಬಿಟ್ಟು ಇನ್ನೊಂದೆರಡು ತರಿಸ್ಕೊಂಡೆ. ಸೊ ಇವು ಭಾಳ ಯೂಸ್ ಆಗ್ತವೆ ಇವಾಗ, ಯಾಕಂದರೆ ನನಗೇನೆ ಸಪ್ರೇಟಾಗಿ ಅಡುಗೆ ಮಾಡೋದು ಅಮ್ಮ. ನನಗೆಲ್ಲ ಸ್ವಲ್ಪ ಖಾರ ಇಲ್ಲದ್ದು ಆ ಥರದ್ದೆಲ್ಲ ಮಾಡೋದಕ್ಕೆ ಈ ಥರ ಚಿಕ್ಕ ಚಿಕ್ಕ ಬಾಣಲಿ ಬೇಕಾಗ್ತವೆ ಅಂತ ಇದು ಒಂದು ತರಿಸ್ಕೊಂಡ್ವಿ. ಇದರಲ್ಲಿ ಇನ್ನು ಎರಡೇ ಇರೋದು ಆ್ಯಕ್ಚುಲಿ. ಇದು ನನ್ನ ಹಸ್ಬೆಂಡ್ಗೆ ಇಷ್ಟ ಅಂದ್ಬಿಟ್ಟು ನಮ್ಮ ಅತ್ತಿ ಬೇಸನ್ ಮಾಡಿ ಕಳಿಸಿದ್ರು. ಸೊ ಇನ್ನೆರಡು ಉಳಿದಾವೆ.
ಇವು ಆದಷ್ಟು ಬೇಗ ಇನ್ನೇನು ಮುಗ್ದೋಗ್ತವೆ. ಇದು ಬೆಳ್ಳುಳ್ಳಿ ಪುಟಾಣಿ ಪುಡಿ. ಇದೂ ನನಗಂತ ಅಲ್ಲ ಕಳಿಸಿದ್ದು, ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಸಾಗರ್ಗೆ ಅಂತ ಕಳಿಸಿದ್ದು. ನಮ್ಮ ಅತ್ತಿನೇ ಮಾಡಿ ಕಳಿಸ್ತಾರೆ. ನಾನಿವಾಗ ಪುಟಾಣಿದೇನು ತಿನ್ನಬಾರ್ದು ಅಂದ್ಬಿಟ್ಟು ನನಗೆ ಅಂತ ಸಪ್ರೇಟಾಗಿ ಬೆಳ್ಳುಳ್ಳಿ ಖಾರದ ಪುಡಿ ಕೊಬ್ಬರಿ ಹಾಕಿ ಪುಡಿ ಮಾಡಿ ಕಳಿಸ್ತಾರೆ. ಆ್ಯಂಡ್ ಡೆಲಿವರಿ ಆಗಿ 1 ವೀಕ್ ಆದಮೇಲೆ ತೊಗರಿ ಪುಡಿ ಕರ್ಕಿನ ಪುಡಿ ಅಂತ ಅಮ್ಮ ಇಲ್ಲಿ ಮಾಡಿಟ್ಟಿದ್ಲು. ಅದನ್ನು ತಿನ್ನಿಸ್ತಿದ್ಲು ನನಗೆ. ಅದು ಬಿಸಿ ಅನ್ನಕ್ಕೆ ಫಸ್ಟ್ ಒಂದು ತುತ್ತು ತಿನ್ನಬೇಕಂತೆ, ಹಾಗಾಗಿ ಅದನ್ನು ತಿಂತಿದ್ದೆ. ನಮ್ಮ ಅತ್ತಿ ಅದನ್ನೇ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಪುಡಿ ಮಾಡಿ ಕಳಿಸ್ತಾರೆ. ತೊಗರಿನ ಪುಡಿ ಮತ್ತು ಕರ್ಕಿನ ಪುಡಿ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡಿ ಕಳಿಸ್ತಾರೆ. ಈ ಟೈಮಲ್ಲಿ ನಾವು ಜಾಸ್ತಿ ಬೆಳ್ಳುಳ್ಳಿ ತಿನ್ನಬೇಕು, ಬಾಡಿಗೆ ತುಂಬ ಹೀಟ್ ಬೇಕು ಇವಾಗ. ಹಾಗಾಗಿ ನಾವು ತಂಪಾಗಬಾರ್ದು ಅಂದ್ಬಿಟ್ಟು ಬೆಳ್ಳುಳ್ಳಿ ಜಾಸ್ತಿ ತಿನ್ನಬೇಕು. ನಮ್ಮ ಕಡೆ ಈ ಟೈಮಲ್ಲಿ ಯೂಶ್ವಲಿ ಈರುಳ್ಳಿ ಐಟಮ್ಸ್ ಏನೂ ಕೊಡಲ್ಲ, ಬಟ್ ಎಲ್ಲ ಗಾರ್ಲಿಕ್ ಐಟಮ್ಸ್ನ ಜಾಸ್ತಿ ತಿನ್ನಬೇಕು. ಆ್ಯಂಡ್ ಖಾರನೂ ತಿನ್ನಬಾರ್ದು, ಜಾಸ್ತಿ ಎಲ್ಲ ಖಾರ ತಿನ್ನಲೇಬಾರ್ದು. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಕಾಫಿ ಪುಡಿ. ಚಿಕ್ಕಮಂಗ್ಳೂರು ಕಾಫಿ ಪುಡಿ ಇದು ಒಂದು ಶಾಪ್ ಅದೇ ನಮ್ಮ ಮನೆ ಹತ್ರ, ಪದ್ಮನಾಭ ನಗರಲ್ಲದೆ ಇದು. ಅಲ್ಲಿ ನಮ್ಮ ಮಾವಂಗೆ ಹೇಳಿಬಿಟ್ಟು ತರಿಸಿದ್ವಿ 2 kg ಕಾಫಿ ಪುಡಿ. ಮನೇಲದೆ, ಬಟ್ ಇವಾಗ ನಾನು ಕೂಡ ಫೀಡಿಂಗ್ ಟೈಮಲ್ಲಿ ಕಾಫಿ ಕುಡಿಬೇಕು ಅಂತಾರೆ. ಹಾಗಾಗಿ ನಾನು ಒಂದು ಸ್ವಲ್ಪ ಶುರು ಮಾಡ್ಕೊಂಡಿದ್ದೆ ಅವಾಗವಾಗ ಕುಡಿಲಿಕ್ಕೆ. ಅದಕ್ಕೆ ನಮ್ಗೆ ಯಾವತ್ತೂ ಕಮ್ಮಿ ಬೀಳಬಾರ್ದು ಈ ಟೈಮಲ್ಲಿ ಅಂದ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ತರಿಸಿದ್ವಿ ಕಾಫಿ ಪುಡಿನ. ಆ್ಯಂಡ್ ಈ ಪಾರ್ಸಲಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ನನಗೆ ನನ್ನ ಮಗಂಗೆ ಬಟ್ಟೆ ಬಂದವೆ. ಅದೇನು ಇವಾಗ ತೋರಿಸ್ತಿಲ್ಲ, ನಾನು ಅದನ್ನೆಲ್ಲ ತೆಗ್ದಿಟ್ಬಿಟ್ಟಿನಿ ಆಲ್ರೆಡಿ. ಸೊ ಅದೊಂದಿಷ್ಟು ಪ್ಯಾಕ್ ಫುಲ್ ಅದು ಜಾಸ್ತಿ ಅದೇ ಬಂದಿದೆ. ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಐಟಮ್ಮು, ಇದನ್ನು ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದೆ. ಕಂಪ್ಲೀಟ್ ಬೆಡ್ಗೆ ಸಾಲೋ ಅಷ್ಟು ರಬ್ಬರ್ ಶೀಟ್. ಸೊ ನನಗೆ ಇದು ಭಾಳ ಇಂಪಾರ್ಟೆಂಟ್ ಇತ್ತು. ನಾವು ನಮ್ಮ ಮಗುಗೆ ಒಂದು ಸ್ವಲ್ಪ ಹೊತ್ತು ಡೈಪರ್ ಫ್ರೀ ಟೈಮ್ ಅಂತ ಬಿಟ್ಟಿರ್ತೀವಿ. ಆ ಟೈಮಲ್ಲಿ ನಮಗೆ ರಬ್ಬರ್ ಶೀಟ್ಸ್ ಎಲ್ಲ ಬೇಕೇ ಬೇಕು. ಚಿಕ್ಕ ರಬ್ಬರ್ ಶೀಟ್ಸ್ ಅದನ್ನು ತರಿಸ್ತೀನಿ, ಬಟ್ ಇದು ಫುಲ್ ಕಾಟ್ಗಾಗೋಷ್ಟು ಬೇಕಿತ್ತು ನನಗೆ. ಇದನ್ನು ಹಾಕಿ ಇದ್ರ ಮೇಲೆ ಬೆಡ್ಶೀಟ್ ಹಾಕಿ ಇಟ್ಬಿಟ್ಟಿರ್ತೀವಿ. ಸೊ ನಮ್ಮ ಮನೇಲಿ 2 ಕಾಟ್ಗೆ 2 ರಬ್ಬರ್ ಶೀಟ್ ಈ ಥರ ಹಾಕಿ ಚಿಕ್ಕದನ್ನು ಹಾಕಿರ್ತೀನಿ ನಾನು. ಅದಾದಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಇದು ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ತಮ್ಮಂಗೆ ಅಂತ ತರಿಸಿರೋದು. ಅವರೇ ತರಿಸ್ಕೊಂಡಿರೋದು. ಇದು ಮಸಾಲೆ ಪೂರಿ ಈ ಥರ ಪ್ಯಾಕ್ ಮಾಡಿರೋದು. ಇದು ಹುಕ್ಕಿ ಇವಾಗ ಭಾಳ ಫೇಮಸ್ ಆಗೋದಲ್ಲ, ಸೊ ನಾವು ಹುಕ್ಕಿಯಿಂದ ತರಿಸ್ಕೊಂಡಿರೋದು. ಇದು ಭಾಳನೇ ತರಿಸ್ಕೊಂಡಿವಿ ಈ ಥರ. ಇದೂ ನನಗಲ್ಲ, ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ತಮ್ಮಂಗೆ ಅಂತ ತರಿಸಿರೋದು. ಸೊ ಅವರು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಇದು ಕರ್ನಾಟಕ ಬೇಲ್ ಹೌಸ್ದು ಮಸಾಲೆ ಪೂರಿ. ಟ್ರೈ ಮಾಡ್ಬೋದು, ಚೆನ್ನಾಗಂತೂ ಇತ್ತು. ನಾನು ಲಾಸ್ಟ್ ಟೈಮ್ ಒಂದು ಸಲ ತರಿಸ್ಕೊಂಡಾಗ ತಿಂದಿದ್ದೆ, ಚೆನ್ನಾಗಿತ್ತು. ಬಟ್ ಈ ಸಲ ನಾನು ಟ್ರೈ ಮಾಡಿಲ್ಲ. ಸಾಗರ್ ಚೆನ್ನಾಗದೆ ಅಂತ ಹೇಳಿದರು. ನಮ್ಮ ಅಪ್ಪ ಅಮ್ಮನೂ ಟೇಸ್ಟ್ ಮಾಡಾರೆ, ಅವ್ರಿಗೂ ಇಷ್ಟ ಆಯಿತು ಇದು. ಆಮೇಲೆ ಇನ್ನೊಂದು ಐಟಮ್ ಖಾಲಿ ಆಗದೆ. ನಂಗೆ ಗೊತ್ತಿಲ್ಲ ಎಲ್ಲಿಂದ ಅಂತ, ಸಾಗರ್ ಒಂದು ಕಡೆಯಿಂದ ಮದ್ದೂರು ವಡ ತರಿಸ್ಕೊಂಡಿದ್ರು. ಬಟ್ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮನೆ ಎಲ್ಲ ಅದೇ ಸ್ಮೆಲ್ ಇತ್ತು, ಭಾಳನೇ ಚೆನ್ನಾಗಿತ್ತು ಅಂದರು ಅಪ್ಪ ಅಮ್ಮ ಸಾಗರ್. ಅವರು ತಿಂದಿದ್ರು ಅದನ್ನು. ಆ್ಯಂಡ್ ನಮ್ಮ ಅತ್ತಿ ಮಾವನೂ ಬ್ಯಾಂಗ್ಳೂರಲ್ಲಿ ಟೇಸ್ಟ್ ಮಾಡಿದರು ಅದೇ ಮದ್ದೂರು ವಡ, ಭಾಳ ಚೆನ್ನಾಗಿತ್ತು. ಅದೊಂದು ಐಟಮ್ ತರಿಸ್ಕೊಂಡಿದ್ವಿ. ಆ್ಯಂಡ್ ಫ್ಯೂ ಐಟಮ್ಸ್ ಅಂದರೆ ತೋರಿಸ್ತಿಲ್ಲ ಅನ್ನೋ ಐಟಮ್ಸ್ ಬಂದರೆ ನಾನು ಅದು ಜಸ್ಟ್ ಬಟ್ಟೆ ಅಷ್ಟೇ ತೋರಿಸ್ತಿಲ್ಲ, ಆಲ್ಮೋಸ್ಟ್ ಎಲ್ಲನೂ ಇಲ್ಲೇ ಇಟ್ಟೀನಿ ನಾನು. ಇನ್ನು ಸ್ವಲ್ಪ ಮೆಡಿಸಿನ್ಸ್ ಬೇಕಿತ್ತು ನಮ್ಮಮ್ಮಂದು, ಅವೂ ನಮ್ಮ ಮನೆಯಿಂದನೇ ನಮ್ಮ ಅತ್ತಿ ಮನೆಗೆ ಕೊಟ್ಟರು ನಮ್ಮ ಮಾಮ. ಸೊ ಹಾಗಾಗಿ ಅವನ್ನ ಕೂಡ ತರಿಸ್ಕೊಂಡಿದ್ವಿ. ಇನ್ನೊಂದು 2-3 ಐಟಮ್ಮು ನಮ್ಮ ಮಾಮ ಫೀನಿಕ್ಸಿಗೆ ಕೊಟ್ಟು ಕಳಿಸ್ತಾರೆ ನಮ್ಮ ಮಾವ. ಸೊ ಅವರು ಫೀನಿಕ್ಸಿಂದ ಕೊರಿಯರ್ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮ ಮಾಮ ಇಂಡಿಯಾಗೆ ಹೋಗಿದ್ರು, ಆ ಟೈಮಲ್ಲಿ ನಮ್ಮ ಕೊರಿಯರ್ ಬರೋದಿತ್ತು. ಒಂದು ಫ್ಯೂ ಐಟಮ್ಸ್ ನಮ್ಮ ಮಾಮನ ಹತ್ರ ಅವು ಕೊರಿಯರ್ ಬರೋದದೆ ಇನ್ನು. ನೆಕ್ಸ್ಟ್ ಬಂದುಬಿಟ್ಟು ಪರಿಮಳ ಕಾಫಿ ವರ್ಕ್ಸ್ ಅಂತ ತುಂಬಾ ಚೆನ್ನಾಗಿದೆ ಅದು ಬೆಂಗಳೂರಲ್ಲಿ. ಅಲ್ಲಿ ಈ ಥರ ನಿಪ್ಪಟ್ಲು, ಆಮೇಲೆ ತೇಂಗ್ಳು, ಕೋಡ್ಬಳಿ ಇವೆಲ್ಲ ಚೆನ್ನಾಗಿ ಸಿಗ್ತವೆ. ಓಪನ್ ಇತ್ತು, ನಾನು ನೋಡೇ ಇಲ್ಲ. ಇವೆಲ್ಲ ಚೆನ್ನಾಗಿ ಸಿಗ್ತಾವಲ್ಲಿ. ಅದನ್ನು ಕೂಡ ಸ್ನ್ಯಾಕ್ಸ್ ಬೇಕಿತ್ತು ನಮ್ಮ ಅಪ್ಪ ಅಮ್ಮಂಗೆ ಅಂದ್ಬಿಟ್ಟು ಅದನ್ನು ಕೂಡ ತರಿಸಿವಿ. ನಾನು ಮೋಸ್ಟ್ಲಿ ಎಲ್ಲನೂ ಕವರ್ ಮಾಡಿದೆ ಅಂತ ಅಂದ್ಕೊತೀನಿ. ಇನ್ನು ಒಂದು ಐಟಮ್ ಬಂದುಬಿಟ್ಟು ಒಂದು ಹುಣಸೆಕಾಯಿ ತೊಕ್ಕು. ಇದು ನಮ್ಮ ಮನೆಯಲ್ಲೇ ಇತ್ತು. ಇದನ್ನು ಕೂಡ ಅಷ್ಟೇ ನಮ್ಮ ಮಾಮ ಹೋಗ್ಬಿಟ್ಟು ನಮ್ಮ ಮಾವನ ಮನೇಲಿ ಕೊಟ್ಟರೆ ಅವರು ಕೊರಿಯರಲ್ಲಿ ಹಾಕಿ ಕಳಿಸಿದ್ರು. ಇದು ನಮ್ಮ ಅಪ್ಪ ಅಮ್ಮಂಗೆ ಬೇಕಿತ್ತು, ಸೊ ಹಾಗಾಗಿ ಅವ್ರಿಗದು.
ನನಗೆ ಮೇನ್ಲಿ ನನ್ನ ಐಟಮ್ ಬಂದುಬಿಟ್ಟು ಅಂಟಿನುಂಡಿ. ಸೊ ಯಾ ಅಂಟಿನುಂಡಿನ ತಿನ್ನಲೇಬೇಕು ಎವ್ರಿ ಡೇ. ಆ್ಯಂಡ್ ನನಗಂತೂ ಭಾಳ ಇಷ್ಟ ಆಗಿಬಿಟ್ಟದೆ, ಅದನ್ನು ತಿಂತೀನಿ. ಇನ್ನೊಂದು ಐಟಮ್ ಮೋಸ್ಟ್ಲಿ ಲಾಸ್ಟ್ ಐಟಮ್ ಅಂದ್ಕೊತೀನಿ. ಇದು ಫಿಗ್ ತರಿಸಿದ್ದೆ. ನಂದು ಡೆಲಿವರಿ ಆದಮೇಲೆ ಸ್ವಲ್ಪ ವೇರಿಯೇಷನ್ಸ್ ಇರ್ತಾವಲ್ಲ, ಹಾಗಾಗಿ ಸ್ವಲ್ಪ ಹಿಮೋಗ್ಲೋಬಿನ್ ಆಗಲಿ ಎಲ್ಲನೂ ಬಾಡಿಯಲ್ಲಿ ಎವ್ರಿಥಿಂಗ್ ಸೆಟ್ ಆಗಲಿಕ್ಕೆ ಒಂದು ಸ್ವಲ್ಪ ಡ್ರೈ ಅಂಜೂರ್ ಅಂದರೆ ಫಿಗ್ ಇದನ್ನು ತಿನ್ನೋಣ ಅಂದ್ಬಿಟ್ಟು ಇದನ್ನು ಕೂಡ ತರಿಸ್ಕೊಂಡಿದ್ದೆ ನಾನು ಹೇಳಿಬಿಟ್ಟು. ಇದೇ ಒಂದು 2 kg ಅಷ್ಟು ತರಿಸ್ಕೊಂಡಿನಿ, ಹಾಗಾಗಿ ನಮ್ಮದು 40 kgs ಈಸಿಯಾಗಿ ಆಗೇ ಹೋಗ್ಬಿಡ್ತದೆ. ಸೊ ಕಮ್ಮಿ ಟೈಮ್ ಇಟ್ಕೊಂಡು ನಾನು ಈ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡೆಲಿವರಿ ಆದಮೇಲೆ ಇದು ಫಸ್ಟ್ ವ್ಲಾಗ್ ನಂದು. ನಮ್ಮ ಅತ್ತೆ ಮಾವನಿಗೆ ತುಂಬ ಥ್ಯಾಂಕ್ಸ್. ಅವ್ರು ಜಾಸ್ತಿ ಎಫರ್ಟ್ ಹಾಕಿಬಿಟ್ಟು ಇದನ್ನೆಲ್ಲ ಮಾಡಿ ಕಳಿಸ್ತಾರೆ. ಮೇನ್ಲಿ ನಮ್ಮ ಅತ್ತಿಗೆ ಪಾಪ ಇಷ್ಟೊಂದು ಉಂಡಿ ಎಲ್ಲ ಅವರು ಒಬ್ಬರೇ ಮಾಡಿ ಕಳಿಸ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಆಂಟಿ, ಅಂಕಲ್. ಆ್ಯಂಡ್ ಈ ನನ್ನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.